Hi guys, welcome back to my channel. I am Kalmesh Matkar. 10th ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಈಗ ಆಲ್ರೆಡಿ ಫಸ್ಟ್ ಒನ್ ಯೂನಿಟ್ ಅಂತೇಳಿ ತಗೊಳ್ಳೋಣ. ಫಸ್ಟ್ ಒನ್ ಯೂನಿಟಲ್ಲಿ ಲೆಸನ್ ಅಂತೇಳಿ ಒಂದೇ ಇರೋದಿಲ್ಲ, ಅದ್ರ ಜೊತೆಗೆ ಒಂದು ಪೋಯಮನ್ನು ಇಟ್ಟಿರ್ತಾರೆ. ಅಂತಂದರೆ ಈ ಫಸ್ಟ್ ಒನ್ ಲೆಸನ್ ಥೀಮ್ ಏನಿರುತ್ತಲ್ಲ, ಅದೇ ಯೂನಿಟಲ್ಲಿ ಫಸ್ಟ್ ಒನ್ ಪೋಯಮ್ ಏನಿರುತ್ತೆ ಅದೇ ಥೀಮನ್ನು ಇಟ್ಟಿರುವಂಥದ್ದು. ಈಗ ನಾವು ಫಸ್ಟ್ ಒನ್ ಲೆಸನ್ ನೋಡಿದ್ವಿ, ಅ ಹೀರೋ, ಆರ್ ಕೆ ನಾರಾಯಣ ಬರೆದಂಥ ಒಂದು ಲೆಸನ್ನು ಅ ಹೀರೋ ಅಂತ ಏನು ನೋಡಿದ್ವಿ. ಬಟ್ ಅದರಲ್ಲಿರುವಂಥ ಥೀಮು ಹ್ಯೂಮ್ರಸ್ ಅಂತಂದ್ರೆ ಕಾಮಿಡಿ ಅಂತೇಳಿ ಕರೆಸ್ಕೊಳುತ್ತಾ. ಬಟ್ ಕಾಮಿಡಿ ಅಂತಂದ್ರೆ ಕಾಮಿಡಿ ಇರೋದಿಲ್ಲ, ಬಟ್ ನಾವು ಓದ್ತಾ ಹೋದಾಗ, ರೀಡಿಂಗ್ ಮಾಡ್ತಾ ಹೋದಾಗ ಅದು ಕಾಮಿಡಿ ಅಂತ ಅನಿಸ್ಕೊಳುತ್ತಾ. ಬಟ್ ಅದರಲ್ಲಿ ಏನೋ ಒಂದು ಸ್ಟೂಡೆಂಟ್ಸಿಗೆ ಮೆಸೇಜ್ ಕೊಡುವಂಥ ಪ್ರಯತ್ನವನ್ನು ಆ ಲೆಸನ್ನಲ್ಲಿ ಮಾಡಿರ್ತಾರೆ. ಅದೇ ಥೀಮನ್ನು ಇಲ್ಲಿ ಅಂದರೆ ಫಸ್ಟ್ ಒನ್ ಯೂನಿಟಲ್ಲಿ ಫಸ್ಟ್ ಪೋಯಮ್ ಬರುವಂಥದ್ದು ಅದೇ ಥೀಮನ್ನು ಇಲ್ಲಿ ಇಟ್ಕೊಳ್ಳುವಂಥದ್ದು. ಅಲ್ಲಿ ಗ್ರ್ಯಾಂಡ್ ಮದರ್ ಅನ್ನುವಂಥ ಕ್ಯಾರೆಕ್ಟರ ಒನ್ ಆಫ್ ದಿ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಅಂತೇಳಿ ಲೀಡಿಂಗ್ ಮಾಡ್ತಾ ಹೋಯಿತು. ಬಟ್ ಅದೇ ಒಂದು ಕ್ಯಾರೆಕ್ಟರ ಇಲ್ಲಿನೂ ಒಂದು ಲೀಡಿಂಗ್ ಮಾಡ್ತಾ ಹೋಗುತ್ತೆ. ಅದೇ ಯಾವುದು ಅಂತಂದ್ರೆ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂಥ ಒಂದು ಪೋಯಮ್ ಅಂತೇಳಿ ಹೇಳ್ತೀವಿ. ಎಸ್, ಹಂಗಿದ್ರೆ ನೋಡ್ತಾ ಹೋಗೋಣ. ಇದರಲ್ಲಿನೂ ಹ್ಯೂಮರಸ್ ಥೀಮ್ ಇರುವಂಥದ್ದು. ಹ್ಯೂಮರಸ್ ಅಂತಂದರೆ ಒಂದು ಟೈಪ್ ಆಫ್ ಕಾಮಿಡಿ. ಓದೋತ್ನ್ಯಾಗ ಕಾಮಿಡಿ ಅಂತೇಳಿ ಅನಿಸಿದ್ರು ಕೂಡ ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ಆ ಟೈಪ್ ಬರೆದಿರುವಂಥದ್ದು ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ರಿಟನ್ ಬೈ ರಸ್ಕಿನ್ ಬಾಂಡ್. ನಾವು ಅಬೌಟ್ ದಿ ಆಥರ್ ಅಂತೇಳಿ ನಾವು ತಗೊಳ್ಳೋದಾದ್ರೆ, ರಸ್ಕಿನ್ ಬಾಂಡ ಹಿ ವಾಸ್ ಅ ಬಾರ್ನ್ ಇನ್ ಕಸವಳಿ 1934, 1934 ಜನಿಸಿದ್ರು. ಒಬ್ಬ ಫೇಮಸ್ ನಾವೆಲಿಸ್ಟ್ ಅಂತೇಳಿ ಕರಿಬಹುದು, ಇಂಡಿಯನ್ ನಾವೆಲಿಸ್ಟ. ನೆಕ್ಸ್ಟ್ ಒನ್ ದ ರೂಮ್ ಆನ್ ದ ರೂಫ್, ದ ರೂಮ್ ಆಫ್ ದ ಆನ್ ದ ರೂಫ್ ಅನ್ನುವಂಥದ್ದು ಇವ ಬರೆದಂಥದ್ದು ಫಸ್ಟ್ ಒನ್ ನಾವೆಲ್ಲ. ಓನ್ಲಿ 17 ಏಜ್ ಇದ್ದಾಗ ಬರೆದಂಥ ಒಂದು ನಾವೆಲ್ಲ. ನೆಕ್ಸ್ಟ್ ಒನ್ ಇವ ಮತ್ತೆ ಇನ್ನೊಂದು ಕೆಲವೊಂದು ನಾವೆಲ್ಸನ್ನು ಬರಿತಾ ಹೋಗ್ತಾನೆ. ಯಾವುದು ಅಂತಂದ್ರೆ ದ ಐಸ್ ಆರ್ ನಾಟ್ ಹಿಯರ್ ಅಂತೇಳಿ ಬರುತ್ತೆ. ಎಸ್ಪೆಷಲಿ ಈ ಮಸ್ಸೂರಿ, ನೆಕ್ಸ್ಟ್ ಒನ್ ಈ ಉತ್ತರಾಖಂಡದೊಳಗಡೆ ಬರುವಂಥ ಎನ್ವಿರಾನ್ಮೆಂಟ್ ಬಗ್ಗೆ, ಪರಿಸರದ ಬಗ್ಗೆ ಜಾಸ್ತಿ ಇವ ಕಾಳಜಿ ಇರೋದ್ರಿಂದ ಅದನ್ನೇ ಬರಿತಾ ಹೋಗ್ತಾನ. ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಎಸ್ಪೆಷಲಿ ದಿಸ್ ಈಸ್ ಒನ್ ಟೈಪ್ ಆಫ್ ಈಸ್ ಆಟೋಬಯೋಗ್ರಫಿಕಲ್ ಪೋಯಮ್ ಅಂತೇಳಿ ಹೇಳ್ಬೋದು. ಹಾಗಿದ್ರೆ ಡೈರೆಕ್ಟ್ ಆಗಿ ನಾವು ಪೋಯಮ್ಗೆ ಬರೋಣ. ರೀಡ್ ದ ಪೋಯಮ್ ಅಂದ್ರೆ ಸ್ಟಾಂಜಾ ವೈಸ್ ತಗೊಳ್ತಾ ಹೋಗೋಣ. ಫಸ್ಟ್ ಒಂದು ಸ್ಟಾಂಜಾ ಬಂದ್ಬಿಟ್ಟು, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್, ಯು ವುಡ್ ಲೈಕ್ ಟು ನೋ ವೈ. ಅವ ಕೇಳ್ತಾನ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್, ನಮ್ಮ ಅಜ್ಜಿ ಭಾಳ ಪ್ರತಿಭಾವಂತೆ. ಯು ವುಡ್ ಲೈಕ್ ಟು ನೋ ವೈ, ನೀವು ಯಾಕು ಅಂತೇಳಿ ನಮ್ಮನ್ನ ಕ್ವಶನ್ ಮಾಡ್ಬೋದು. ಬಿಕಾಸ್, ಯಾಕಂತಂದ್ರೆ ಸಿ ಕುಡ್ ಕ್ಲೈಂಬ್ ಅ ಟ್ರೀಸ್, ಅವಳು ಯಾವಾಗಲೂ ಏನು ಮಾಡ್ತಾ ಇದ್ಳು, ಮರಗಳನ್ನು ಹತ್ತುತ್ತಾ ಇದ್ಳು. ಸ್ಪ್ರೆಡಿಂಗ್ ಅವರ್ ಹೈ, ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಅಂಡ್ ಮೈಂಡ್ ಯು. ಸ್ಪ್ರೆಡಿಂಗ್ ಅವರ್ ಹೈ ಅಂದ್ರೆ ಎತ್ತರವಾದ ಮರಗಳನ್ನ, ದಪ್ಪವಾದ ಮರಗಳನ್ನ ಹತ್ತುತ್ತಾ ಇದ್ರು. ನೆಕ್ಸ್ಟ್ ಒನ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್, ಆ ಟ್ರೀಯಲ್ಲಿರುವಂತಹ ಬ್ರಾಂಚಸ್ ಅಂದ್ರೆ ಕೊಂಬೆಗಳು, ರೆಂಬೆಗಳ ಮೇಲೆ ಕುಣಿದಾಡ್ತಾ ಇದ್ಳು. ಅಂದ್ರೆ ಮರ ಹತ್ತೋದ್ರಲ್ಲಿ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂಡ್ ಮೈಂಡ್ ಯು, ವೆನ್ ಲಾಸ್ಟ್ ಸಿ ಕ್ಲೈಂಬ್ಡ್ ಅ ಟ್ರೀ ಸಿ ವಾಸ್ 62. ಅವಳು ಲಾಸ್ಟ್ ಮರ ಹತ್ತಿದ್ ಯಾವಾಗ ಅಂತಂದ್ರ 62 ವರ್ಷದ ಇದ್ದಾಗ ಅವಳು ಮರ ಹತ್ತಿದ್ಳು ಅಂತೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಸಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್. ಅಂದ್ರೆ ಅದು ಎಷ್ಟೇ ಆ ಲಿಫ್ಟ್ ಅಲ್ಲಿ ಹೋಗೋದಕ್ಕಿಂತ, ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ನಾವು ಲಿಫ್ಟ್ ಅಲ್ಲಿ ಹೋಗ್ತೀವಿ, ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಅಲ್ಲಿ ಹೋಗ್ತೀವಿ. ಬಟ್ ಲಿಫ್ಟ್ಗಿಂತ ಅವಳಿಗೆ ಯಾವ್ದು ಇಷ್ಟ ಬಹಳ ಆಗ್ತಿತ್ತು ಅಂತಂದ್ರೆ ಮರ ಹತ್ತೋದ್ರಲ್ಲಿ ಖುಷಿ ಬೇರೆ ಯಾವ್ದ್ರೊಳಗೂ ಅವಳಲ್ಲಿ ಇರ್ತಿರ್ಲಿಲ್ಲ ಅನ್ನುವಂಥ ಒಂದು ಥೀಮ್ ಫಸ್ಟ್ ಒನ್ ಪ್ಯಾರಾ. ಇನ್ನು ಸೆಕೆಂಡ್ ಒನ್ ಸ್ಟಾಂಜಾ ನೋಡೋದಾದ್ರೆ, ಅಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಸಿ ವುಡ್ ಬಿ ಟೋಲ್ಡ್ ದಟ್ ಅ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಅಗ್ರೀವ್ ಓಲ್ಡ್. ಅಂದ್ರೆ ಬಹಳ ಜನ ಹೇಳ್ತಾ ಇದ್ರು ಏನಂತಂದ್ರ, ಈ ವಯಸ್ಸಾದ ಮ್ಯಾಗ ಟ್ರೀಸ್ಗಳನ್ನ ಹತ್ತೋದು, ಗಿಡ ಏರೋದು ಅಷ್ಟು ಸಮಂಜಸವಲ್ಲ, ಇದನ್ನ ನಿಲ್ಲಿಸ್ಬೇಕು. ಈ ಓಲ್ಡ್ ಏಜಸ್ ಅಲ್ಲಿ ಅಷ್ಟದು ಕರೆಕ್ಟ್ ಆಗೋದಿಲ್ಲ, ಅದಕ್ಕಾಗಿ ನಿಲ್ಲಿಸ್ಬೇಕು ಅಂತೇಳಿ ಎಲ್ಲಾ ಜನರಿಗೆ ಹೇಳ್ತಾ ಇದ್ರು. ಅಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗೋನ್ ಅಬೌಟ್ ಗ್ರೇಸ್ಫುಲಿ. ಈ ವಯಸ್ಸಾದಂಗೆ ಆ ವಯಸ್ಸನ್ನ ಅಂದ್ರ ಈ ಓಲ್ಡ್ ಏಜಸ್ ಅನ್ನ ಅತಿ ಗೌರವದಿಂದ ಎದುರಿಸಬೇಕು, ಅತಿ ಗೌರವದಿಂದ ಕಾಲವನ್ನ ಕಳಿಬೇಕು. ಅಂದ್ರೆ ಈ ಮರ ಹತ್ತೋದ್ರಿಂದ ಬಿದ್ದು ಏನಾದರೂ ಮಾಡ್ಕೊಂಡ್ರ ಈ ವಯಸ್ಸಲ್ಲಿ ಅದು ಸರಿ ಆಗೋದಿಲ್ಲ ಅಂತ ಜನ ಹೇಳ್ತಾ ಇದ್ರು. ಸಿ ವುಡ್ ಲಾಫ್ ಅಂಡ್ ಸೇ, ಬಟ್ ಅವಳು ಎಲ್ರಿಗೂ ಹೇಳ್ತಾ ಇದ್ರು, ಸೇ ಟು ಅಗೇನ್ ಅಂಡ್ ಅಗೇನ್ ಟು ಪೀಪಲ್, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಅಂದ್ರ ಎಸ್, ವಯಸ್ಸ ಮಾತ್ರ ದೇಹಕ್ಕೆ ಮಾತ್ರ, ಬಟ್ ನನ್ನ ಛಲಕ್ ಅಲ್ಲ ಅಂತೇಳಿ ಅವಳು ಆನ್ಸರ್ ಕೊಡ್ತಾ ಇದ್ರು. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂಡ್ ವಿ ಹ್ಯಾಡ್ ಟು ಅಗ್ರಿ. ಅಂದ್ರೆ ಎಲ್ಲರೂ ಒಪ್ಪಿಕೊಳ್ತಾ ಇದ್ರು. ಅಂದ್ರೆ ಅವಳ ಛಲವನ್ನ ಎಲ್ಲರೂ ಏನ್ ಮಾಡ್ತಾ ಇದ್ರು, ಒಪ್ಪಿಕೊಳ್ತಾ ಇದ್ರು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಬಟ್ ಇವ್ರ ಮನೆ ಹತ್ರ ಗಾರ್ಡನ್ ನಲ್ಲಿ ಯಾವುದೇ ಒಂದು ಟ್ರೀಯನ್ನ ಇದ್ದಿದ್ದಿಲ್ಲ. ಬಟ್ ಅವಳು ಆ ಓಲ್ಡ್ ಏಜಸ್ ಅಲ್ಲಿ ಈ ಟೈಪ್ ಟ್ರೀಗಳನ್ನ ಹತ್ತಾ ಇದ್ರು. ಇನ್ನು ಥರ್ಡ್ ಒನ್ ಸ್ಟಾಂಜಾ ನೋಡೋದಾದ್ರೆ, ಸಿ ಹ್ಯಾಡಂಟ್ ಬಿನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್ ಹ್ಯಾವಿಂಗ್ ಅ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್
ವೆನ್ ಸಿ ವಾಸ್ ಅ 6. ಸಿ ಹ್ಯಾಡಂಟ್ ಬಿನ್ ಅಪ್ ಅಟ್ ಒನ್ಸ್ ಅ ಟೈಮ್ ಆರ್ ಅನದರ್. ಅಂದ್ರೆ ಇವಳು ಮರ ಹತ್ತೋದನ್ನ ಯಾವಾಗ ಕಲ್ತಿದ್ಳು ಅಂತಂದ್ರೆ 6 ಏಜ್ ಇರುವತ್ನ್ಯಾಗ ಕಲ್ತಿದ್ಳು. ಬಟ್ ಯಾರು ಇವಳಿಗೆ ಮರ ಹತ್ತೋದನ್ನ ಕಲಿಸಿದ್ರು ಅಂತಂದ್ರೆ ಎಸ್ ಸಿ ವಾಸ್ ಅ ಲರ್ನ್ ಟು ಕ್ಲೈಮ್ ಫ್ರಮ್ ಹರ್ ಲವಿಂಗ್ ಬ್ರದರ್. ಅವಳ ಅಣ್ಣನಿಂದ ಇವಳು ಕಲಿತಿದ್ಳು ಯಾವುದನ್ನ ಮರ ಹತ್ತೋದನ್ನ. ಬಟ್ ಇಟ್ ವಾಸ್ ಅ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಸಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಬಟ್ ಇಟ್ ವಾಸ್ ಅ ಫಿಯರ್ಡ್ ಬೈ ಆಲ್ ಇನ್ ಓಲ್ಡ್ ಏಜಸ್. ಎಲ್ಲರೂ ಅನ್ಕೊಳ್ತಾ ಇದ್ರು ಇವಳು ಮರ ಹತ್ತುವತ್ನಾಗ ಏನಾದರೂ ಬಿದ್ದ ಏನಾದರೂ ಮಾಡ್ಕೊಂಡಾಳಪ್ಪ ಅಂತ ಹೇಳಿ ಎಲ್ಲರೂ ಚಿಂತೆಗೀಡಾಗ್ತಾ ಇದ್ರು. ದ್ಯಾಟ್ ಒನ್ ಡೇ ಸಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಅಂದ್ರೆ ಎಲ್ಲರೂ ಏನಂತೇಳಿ ನಂಬಿದ್ರು ಅಂತಂದ್ರೆ ಇವಳು ಒಂದಲ್ಲ ಒಂದು ದಿವಸ ಬಿದ್ದೇ ಬೀಳ್ತಾಳ. ಈ ಹಠ ಚಲೋ ಅಲ್ಲ, ಚಲೋ ಅಲ್ಲ ಈ ಓಲ್ಡ್ ಏಜಸ್ ಆದ ಕೂಡಲೇ ಅಂತೇಳಿ ಎಲ್ಲರೂ ಅಂತ ಇದ್ರು. ದ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವರ್ ಇನ್ ಅ ಟೌನ್. ಸಿ ಕ್ಲೈಮ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ದ ಔಟ್ಕಮ್ ವಾಸ್ ಡಿಫರೆಂಟ್. ಅಂದ್ರೆ ಆ ಊರಿನಲ್ಲಿದ್ದಾಗ ಅವಳು ಮರ ಹತ್ತಿ ಕೆಳಗೆ ಇಳಿಯಲಾಗಲಿಲ್ಲ ಒನ್ ಟೈಮ್. ಅಂದ್ರೆ ಯಾವತ್ತೋ ಒಂದು ದಿವಸ ಮರ ಹತ್ತಿದ್ಳು. ಮರ ಹತ್ತುವತ್ನ್ಯಾಗ ಇರುವಂತ ಖುಷಿ ಅವಳಲ್ಲಿ ಇಳುವತ್ನ್ಯಾಗ ಇರಲಿಲ್ಲ. ಯಾಕಂತಂದ್ರೆ ಇಳಿಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಆಕಿದ ಏಜ್ ತುಂಬಾ ಜಾಸ್ತಿ ಆಗಿತ್ತು. ಸಿ ಕ್ಲೈಮ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ವಾಪಸ್ ಬರ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಒಂದು ಫೋರ್ತ್ ಒಂದು ಸ್ಟಾಂಜಾ ಆಫ್ಟರ್ ದ ರೆಸ್ಕ್ಯೂ. ಹಿಂಗಾಗಿ ಆ ಟೈಮ್ ಒಳಗಡೆ ಅವಳನ್ನ ರಕ್ಷಿಸಿದ್ರು. ಆ ಗಿಡದ ಮೇಲಿಂದ ಕೆಳಗಡೆ ತಗೊಂಡ್ರು, ಹೆಂಗಾದ್ರೂ ಮಾಡಿ ಕೆಳಗಡೆ ಇಳಿಸ್ಕೊಂಡ್ರು. ಆಫ್ಟರ್ ದ ರೆಸ್ಕ್ಯೂ ಅವಳನ್ನ ರಕ್ಷಿಸಿದ ನಂತರ ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪರೇಚರ್ ಅಂಡ್ ಸೇಡ್. ಗ್ರ್ಯಾನಿ ಅನ್ನುವಂಥ ವರ್ಡ್ಸ್ ಹೀರೋ ಲೆಸನ್ ಒಳಗಡೆನೂ ಬಂದೈತಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಲ್ಲೇ. ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪರೇಚರ್ ಅಂಡ್ ಸೇಡ್. ಒಂದು ದಿವಸ ಅವಳು ಮರ ಹತ್ತಿ ಇಳಿಯಕ್ಕಾಗಲಾರ್ದಂಥ ಸಂದರ್ಭದಲ್ಲಿ ಅವಳನ್ನ ರಕ್ಷಿಸಿ ಅವಳ ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ಅವರ ಫ್ಯಾಮಿಲಿ ಡಾಕ್ಟರ್ ಬಂದು ಚೆಕ್ ಮಾಡಿದ. ಏನಂತಂದ್ರ ಟುಕ್ ಗ್ರ್ಯಾನೀಸ್ ಟೆಂಪರೇಚರ್ ಅಂಡ್ ಸೇಡ್ ಡಾಕ್ಟರ್ ಎಸ್ ಹಿ ಮಸ್ಟ್ ಸೇ ಟು ದಟ್ ಗ್ರ್ಯಾನಿ. ಅಂದ್ರೆ ಆ ಗ್ರ್ಯಾಂಡ್ ಮದರಿಗೆ ಹೇಳಿದ ಏನಂತ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ಅ ವೀಕ್ ಇನ್ ಬೆಡ್. ನಾವು ಭಾಳ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ, ನೀನೇನು ಮಾಡಬೇಕು, ಒಂದು ವೀಕ್ ಆದರೂ ಬೆಡ್ ರೆಸ್ಟ್ ಮಾಡಲೇಬೇಕು, ವಿಶ್ರಾಂತಿ ತಗೊಳ್ಳೇಬೇಕು ಅಂತೇಳಿ ಕಂಪಲ್ಸರಿ ಹೇಳಿಬಿಟ್ರು. ಯಾರು? ಅವ್ರ ಫ್ಯಾಮಿಲಿ ಡಾಕ್ಟರ್. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಫ್ ವೆಲ್. ಅವರು ಡಾಕ್ಟರ್ ಹೇಳಿದ ತಕ್ಷಣ ಅಲ್ಲಿ ಫ್ಯಾಮಿಲಿ ಇರುವಂಥ ಮೆಂಬರ್ಸ್ ಎಲ್ಲರೂ ರಿಲೀಫ್ ಆದರು. ಟಕ್ಡ್ ಹರ್ ಅಫ್ ವೆಲ್ ಅಂದ್ರೆ ಇವಳು ಇನ್ನೇನು ಗಿಡ ಹತ್ತೋದಿಲ್ಲಪ್ಪ ಅಂಥೇಳಿ ಒಂದು ಟೈಪ್ ಆಫ್ ರಿಲೀಫ್ ಆದರು. ಪೂವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಎಸ್ ದ್ಯಾಟ್ ಅ ಟೈಮ್. ಆ ಡಾಕ್ಟರ್ ಹೇಳಿದ ತಕ್ಷಣ ಒಂದು ಟೈಪ್ ಆಫ್ ಏನು ಅನಿಸ್ತು ಅಂತಂದ್ರೆ ಭಾಳ ಪೂವರ್ ಆದರು, ನರ್ವಸ್ ಆಗಿಬಿಟ್ರು. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಅಂದ್ರೆ ಒಂದು ವೀಕ್ ಕಳೆಯೋದು ಬೆಡ್ ಮೇಲಗಡೆ ಅಂದ ತಕ್ಷಣ ಅವಳಿಗೆ ಯಾವ ಟೈಪ್ ಅನಿಸ್ತು ಅಂತಂದ್ರೆ ಒಂದು ನರಕದೊಳಗಡೆನ ಕಾಲ ಕಳೆದಂಗೆ ಅನ್ಸಕತೈತೇನಪ್ಪ ಅಂತ ಅನಿಸ್ತು ಆ ಗ್ರ್ಯಾಂಡ್ ಮದರಿಗೆ. ಕನ್ಫೈನ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರಿಡ್ಜ್. ಅಂದ್ರೆ ವಿಸ್ಪರ್ಡ್ ಅ ಸಮ್ಮರ್ ಆ್ಯಂಡ್ ಎಸ್ ಡ್ಯಾನ್ಸಿಂಗ್ ಲೀವ್ಸ್. ಕನ್ಫೈನ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರಿಡ್ಜ್. ಮನೆಯೊಳಗಿದ್ದಾಗ ಗಾಳಿಯನ್ನ ಬೀಸ್ಕೊಳ್ಳುವಾಗ ಏನ್ ಅನಿಸ್ತಿತ್ತು ಅಂತಂದ್ರ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಅಂದ್ರ ಅವಳಲ್ಲಿ ಗಿಡ ಹತ್ತೋದು ಒಂದು ಕಲೆ ಆಗಿಬಿಟ್ಟಿತ್ತು. ಬರೀ ಗಿಡದ ಕಡೆ ನೋಡ್ಕೊಳ್ಳೋದು, ಗಿಡದ ಎಲೆಗಳ ಅಳಗಾಡಿದಂತೆ ಆಗೋದು. ಬಟ್ ಅವಳಿಗೆ ಗಿಡ ಹತ್ತೋದು ಒಂದು ಕಲೆ ಆಗಿತ್ತು. ಅವಳಿಗೆ ಒಂದು ಟೈಪ್ ಆಫ್ ಹೆಲ್ ಅನಿಸ್ಬಿಟ್ಟಿತ್ತು, ನರಕ ಅನಿಸ್ಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಪ್ಯಾರಾ. ಬಟ್ ಸಿ ಹ್ಯಾಡ್ ಹೆಲ್ಡ್ ಹರ್ ಫೀಸ್ ಟಿಲ್ ಹಿ ಫೆಲ್ಟ್ ಸ್ಟ್ರಾಂಗರ್. ಬಟ್ ಸಿ ಹ್ಯಾಡ್ ಹೆಲ್ಡ್ ಹರ್ ಫೀಸ್. ತಾಳ್ಮೆಯಿಂದ ಎದ್ದಳು. ಫೆಲ್ಟ್ ಸ್ಟ್ರಾಂಗರ್, ಬಲಿಷ್ಠವಾಗಿ. ಒಂದು ವೀಕ್ ಏನು ಮಾಡಿದಳು ಅಂತಂದ್ರೆ ಬೆಡ್ ರೆಸ್ಟ್ ತಗೊಂಡು ಎದ್ದಳು. ದೆನ್ ಸಿ ಸ್ಯಾಟ್ ಅಪ್ ಆ್ಯಂಡ್ ಸೇಡ್. ಅಂದ್ರೆ ಆ ಬೆಡ್ ಮೇಲ್ಗಡೆ ಕುಂತಕಿನ ಹೇಳ್ಬಿಟ್ಲು ಏನಂತಂದ್ರೆ ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನಾ ಇನ್ನು ಮ್ಯಾಗ ಹಾಸಿಗೆ ಒಳಗಡೆ ಮಲಗೋದಿಲ್ಲ. ಕಡಾಖಂಡಿತವಾಗಿ ಹೇಳಿಬಿಟ್ಲು ಆ ಫ್ಯಾಮಿಲಿ ಮೆಂಬರ್ಸಿಗೆ. ಅಂಡ್ ಸಿ ಕಾಲ್ಡ್ ಫಾರ್ ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡೌಂಟೆಡ್. ಈ ರಸ್ಕಿನ್ ಬಾಂಡ್ ಫಾದರ್ನ ಕರೀರಿ ಅಂತ ಹೇಳಿ ಕರೆಸಿದಳು. ಅಂದ್ರೆ ತನ್ನ ಮಗನನ್ನ ಕರೆಸಿದಳು. ಏನಂತ, ದಟ್ ಹೌಸ್ ಇನ್ ಅ ಟ್ರೀಟ್ ಆಫ್ ವಾಸ್ ವಾಟ್ ಸಿ ನೌ ವಾಂಟೆಡ್. ಬಟ್ ಸಿ ವಾಸ್ ಅ ವಾಂಟೆಡ್ ವಿಚ್ ಒನ್ ಈಸ್ ಅ ಟ್ರೀಟ್ ಆಫ್ ಒನ್ ಆಫ್ ದಿ ಹೌಸ್. ಅಂದ್ರೆ ಒಂದು ಮರದ ಮೇಲ್ಗಡೆ ಏನು ಬೇಕಾಗಿತ್ತು ಅವಳಿಗೆ, ಒಂದು ಮನೆ ಬೇಕಾಗಿತ್ತು. ಅವಳ ಬಯಕೆಯನ್ನ ತನ್ನ ಮಗನ ಮುಂದೆ ಅಂದ್ರೆ ರಸ್ಕಿನ್ ಬಾಂಡ್ ಫಾದರ್ ಮುಂದೆ ಅವಳು ತೋಡಿಕೊಂಡ್ಳು. ಮೈ ಡ್ಯಾಡ್ ನ್ಯೂ ಹೀಸ್ ಅ ಡ್ಯೂಟೀಸ್. ಸಡನ್ಲಿ ರಸ್ಕಿನ್ ಬಾಂಡ್ ಫಾದರ್ ಏನ್ ಮಾಡಿದ ಅಂತಂದ್ರ ಈ ನ್ಯೂ ಹೀಸ್ ಮದರ್ ಐಡಿಯಾಸ್ ಆರ್ ಹೀಸ್ ಡ್ಯೂಟೀಸ್. ತನ್ನ ಡ್ಯೂಟಿಯನ್ನ ಅರಿತುಕೊಂಡ. ಹಿ ಸೇಡ್ ದಟ್ಸ್ ಆಲ್ ರೈಟ್. ಸಡನ್ ಆಗಿ ಉತ್ತರಿಸಿದ ಅವರ ತಾಯಿಗೆ ಅಂದ್ರೆ ಗ್ರ್ಯಾಂಡ್ ಮದರಿಗೆ ಏನಂತಂದ್ರೆ ದಟ್ಸ್ ಆಲ್ ರೈಟ್, ನಾನು ಕಟ್ಟಿಸ್ಕೊಡ್ತೀನಿ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಈ ಮರದ ಮೇಲೆ ಏನು ಮಾಡಿಕೊಡ್ತೀನಿ, ಮನೆಯನ್ನ ಮಾಡಿಕೊಡ್ತೀನಿ. ಇವತ್ತಿನಿಂದನ ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀನಿ, ನೀನು ಖುಷಿಯಾಗಿರು ಅಂತೇಳಿ ತನ್ನ ತಾಯಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ. ಯಾರು? ರಸ್ಕಿನ್ ಬಾಂಡ್ ಫಾದರ್. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಸ್ಟಾಂಜಾ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ಡ್ ಕೋರ್. ಅಂದ್ರೆ ಆ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ
ಆ ಬಡಿಗ ಅಂತೇಳಿ ಕರಿತೀವಿ. ಆ ಮರದ ಮೇಲ್ಗಡೆ ಆ ಮನೆಯನ್ನ ರೂಪಿಸಲಿಕ್ಕೆ ಏನೇನು ಬೇಕಲ್ಲ ಅವೆಲ್ಲರನ್ನು ಕರೆಸಿ ಆ ಮನೆಯನ್ನ ರೂಪಿಸಿದ, ಅಂದ್ರೆ ಕಟ್ಟಿಸಿ ಕೊಟ್ಟ ಅಂತೇಳಿ. ಆ ಬೇಗ ಬೇಗ ಕೆಲಸ ಮಾಡಿಸಿದ. ಮೇಡ್ ಹರ್ ಟ್ರೀ ಹೌಸ್ ವಿತ್ ಅ ವಿಂಡೋಸ್ ಅಂಡ್ ಅ ಡೋರ್. ಆ ಮರದ ಮೇಲ್ಗಡೆ ಒಂದು ಏನು ಹೌಸ್ ಅನ್ನ ಕ್ರಿಯೇಟ್ ಮಾಡಿ ಇದು ವಿಂಡೋಸು ಕೊಟ್ಟರು, ನೆಕ್ಸ್ಟ್ ಒನ್ನ ಅದಕ್ಕೆ ಡೋರುನು ಇಟ್ರು. ಅಲ್ಲಿ ಇಮೇಜ್ ಅಲ್ಲಿ ನೋಡಿರೋ ಹಾಗೆ ಅವುಗಳಿಗೆ ವಿಂಡೋ ನೆಕ್ಸ್ಟ್ ಒನ್ನ ಡೋರ್ ಅನ್ನ ಕುಂಡ್ರಿಸಿದ್ರು, ಫಿಟ್ ಮಾಡಿದ್ರು. ಸೊ ಗ್ರ್ಯಾನಿ ಮೂಡ್ ಆಫ್ ಅಂಡ್ ನೌ ಎವ್ರಿ ಡೇ. ಅಂದ್ರ ದಿನಾಲು ನಮ್ಮ ಅಜ್ಜಿ ಏನ್ ಮಾಡ್ತಾಳ, ರಸ್ಕಿನ್ ಬಾಂಡ್ ಹೇಳ್ತಾ ಇದ್ದಾರೆ, ನಮ್ಮ ಅಜ್ಜಿ ಏನ್ ಮಾಡ್ತಾಳ ಇದ್ದಾಳ ಅಂತಂದ್ರ ದಿನಾಲು ಮೇಲ್ಗಡೆ ಹೋಗ್ತಾಳ, ನೆಕ್ಸ್ಟ್ ಒನ್ನ ದಿನಾಲು ಪ್ರತಿ ದಿನಾಲು ಅವಳು ಮೇಲ್ಗಡೆ ಹೋಗೋದು, ಅವಳು ಇವತ್ತಿನವರೆಗೂ ಖುಷಿಯಾಗಿ ಅದಾಳ ಅಂತೆ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಅ ಗ್ಲಾಸಸ್ ಅಂಡ್ ಅ ಟ್ರೇ ಸಿ ಸೀಟ್ಸ್. ಅಂದ್ರ ಪ್ರತಿದಿನಾನು ಅವ್ರ ಅಜ್ಜಿ ಮೇಲ್ಗಡೆ ಹೋದ ತಕ್ಷಣ ಈ ಮೊಮ್ಮಗ ಯಾರು ರಸ್ಕಿನ್ ಬಾಂಡ್ ಏನ್ ಮಾಡ್ತಾ ಇದ್ರು ಅಂತಂದ್ರ ಅವನು ಮೇಲ್ಗಡೆ ಹೋಗ್ತಾ ಇದ್ದ, ಗ್ಲಾಸಸ್ ತಗೊಂಡು ಮತ್ತು ಟ್ರೇ ಅಲ್ಲಿ ಏನಾದ್ರೂ ಒಂದು ತಿನ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದ. ಸಿ ಸೈಡ್ಸ್ ದೇರ್ ಇನ್ ಅ ಸ್ಟೇಟ್ ಅಂಡ್ ಡ್ರಿಂಕ್ಸ್ ಸರಿ ವಿತ್ ಮೀ. ಅಂದ್ರ ಅವಳ ಜೊತೆ ಕೂಡಿ ಅದೇನಾದ್ರೂ ಕೂಲ್ ಡ್ರಿಂಕ್ಸ್ ಅಥವಾ ಕುಡಿತಾ ಇದ್ರು ಇಬ್ರು, ಅಂದ್ರೆ ಅಜ್ಜಿ ಮತ್ತು ಮೊಮ್ಮಗ. ಆಫ್ ಹೋಲ್ಡ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಅಂದ್ರ ಆ ಮರದ ಒಂದು ಅದೊಂದು ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಳು. ಆ ಮರದ ಮನೆಯಲ್ಲಿ ಒಂದು ರಾಜ್ಯ ಅಂತ, ತನ್ನ ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಳು. ತನ್ನ ರಾಜ್ಯದಲ್ಲಿ ತನ್ನ ಹಕ್ಕನ್ನ ಅವಳು ಕಾಪಾಡಿಕೊಂಡು ಬಂದಳು, ಅಥವಾ ತನ್ನ ಹಕ್ಕನ್ನ ಚಲಾಯಿಸಿದಳು ಅನ್ನುವಂಥ ಒಂದು ಥೀಮ್ ಇದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಒಂದು ಲೆಸನ್ ಅಲ್ಲಿ ಹೀರೋ ಲೆಸನ್ ಅಲ್ಲಿ ಏನ್ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಈ ಗ್ರ್ಯಾಂಡ್ ಮದರ್ ಜೊತೆ ಬಾಂಡಿಂಗ್ ಯಾವ ಟೈಪ್ ಇತ್ತು ಅನ್ನೋದನ್ನ ತೋರಿಸ್ತಾರ, ಯಾರು ಆ ಸ್ವಾಮಿದು. ನೆಕ್ಸ್ಟ್ ಒಂದು ಇಲ್ಲಿನೂ ಅದೇ ಟೈಪ್, ಆ ಗ್ರ್ಯಾಂಡ್ ಮದರ್ಗೆ ಏನೇನು ಬೇಕಲ್ಲ, ಏಜ್ ಆದಂಥ ಪರ್ಸನ್ಸಿಗೆ ಏನೇನು ಬೇಕಲ್ಲ ಅವುಗಳನ್ನು ಎಲ್ಲವನ್ನು ನಾವೇನು ಮಾಡಬೇಕು, ಪ್ರೊವೈಡ್ ಮಾಡಬೇಕು. ಅವರ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನುವಂಥ ಒಂದು ಥೀಮನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇದರಲ್ಲಿರುವಂಥ ಕ್ವಶನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ ಮತ್ತು ನೆಕ್ಸ್ಟ್ ಲೆಸನ್ಸನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ಧನ್ಯವಾದಗಳು.